ರಾಜ್ಯ ಸರ್ಕಾರ ಜನರ ತೆರಿಗೆ ಹಣದಲ್ಲಿ ಕಾಂಗ್ರೆಸ್ ಪಾರ್ಟಿಯ ಪ್ರಚಾರವನ್ನು ಹೊರಟಿದ್ದಾರೆ. ಇವತ್ತು ಎಲ್ಲಾ ಪತ್ರಿಕೆಗಳಲ್ಲಿ ಕಾಂಗ್ರೆಸ್ ಪಾರ್ಟಿ ಜಿ ಯೋಜನೆ ಏನು ಕಾಯ್ದೆ ಆಗಿದೆ, ಪಾರ್ಲಿಮೆಂಟ್ ಅಲ್ಲಿ ಕಾಯ್ದೆ ರೂಪದಲ್ಲಿ ಜಾರಿಗೆ ಬಂದಿದೆ, ಅದರ ವಿರುದ್ಧವಾಗಿ ಒಂದ್ ಕಡೆ ಗಾಂಧಿ ಫೋಟೋ, ಇನ್ನೊಂದ್ ಕಡೆ ಬೇರೆ ಫೋಟೋ ಹಾಕಿ ಅಡ್ವರ್ಟೈಸ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಮೊದಲನೇದಾಗಿ ಅಡ್ವರ್ಟೈಸ್ಮೆಂಟ್ ಕೊಟ್ಟಿರೋದೇ ಫಸ್ಟ್ ತಪ್ಪು. ಇದೊಂದು ಕಾಯ್ದೆ, ಕೇಂದ್ರ ಸರ್ಕಾರ ಮಾಡಿರುವಂತ ಕಾಯ್ದೆ ವಿರುದ್ಧವಾಗಿ ಮಾತಾಡೋ ಅಧಿಕಾರ ಇವ್ರು ಯಾರಿಗೂ ಇಲ್ಲ. ಒಂದ್ಸರಿ ಕಾಯ್ದೆ ಆದ್ಮೇಲೆ, ಕಾಯ್ದೆ ಆಗಕ್ ಮುಂಚೆ ಇವರು ಲೋಕಸಭೆಯಲ್ಲಿ ಮತ್ತು ರಾಜ್ಯಸಭೆಯಲ್ಲಿ ಆರಾಮ್ಸೆ ಮಾತಾಡಬಹುದಾಯ್ತು. ಒಂದ್ಸರಿ ಅದು ಕಾಯ್ದೆ ಆದ್ಮೇಲೆ ಅದು ಇವರು ನೈತಿಕತೆ ಇಲ್ಲ. ನನಗನ್ಸ್ತತಿ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಕೊಟ್ಟಿರೋದು ಗಾಂಧೀಜಿ ಫೋಟೋ ಅಷ್ಟೇ, ಅದು ರಾಹುಲ್ ಗಾಂಧಿ, ಒಂದ್ ಕಡೆ ರಾಹುಲ್ ಗಾಂಧಿ, ಇನ್ನೊಂದ್ ಕಡೆ ಜನಸಾಮಾನ್ಯ. ಇಲ್ಲಿ ಗಾಂಧಿಯ ಪಾತ್ರನೇ ಇಲ್ಲ. ಪಾಪ ಗಾಂಧಿ ಹೇಳಿದ್ರು ಈ ಕಾಂಗ್ರೆಸ್ ಮನೆ ಆಳ್ರು ಅದನ್ನ ರದ್ದು ಮಾಡ್ಬಿಡಿ ಸಾಕು, ಸ್ವಾತಂತ್ರ್ಯಕ್ಕೋಸ್ಕರ ನಾವು ಮಾಡಿದ್ರಿ, ಸ್ವಾತಂತ್ರ್ಯ ಬಂತು, ಇನ್ ಮುಂದೆ ಬರೋದು ಮನೆ ಆಳ ಕಾಂಗ್ರೆಸ್ ಅಂತ ಹೇಳಿ ವಿಸರ್ಜನೆ ಮಾಡಿ ಅಂತ ಹೇಳಿದ್ರು. ಇವರು ಒಂದ್ ಕಡೆ ವಿಸರ್ಜನೆನೂ ಮಾಡಲಿಲ್ಲ, ಒಂದ್ ಕಡೆ ಲೂಟಿ ಹೊಡೆಯಕ್ಕೆ ಗಾಂಧಿ ಹೆಸರನ್ನ ಉಪಯೋಗ ಮಾಡ್ತಾ ಇದ್ದಾರೆ. ಜಿ ಯೋಜನೆ ಏನಿದೆ ಅದು ಇವರು ಕಾಂಗ್ರೆಸ್ ಅವರು ಇಷ್ಟು ದಿನ ಲೂಟಿ ಮಾಡಿದ್ರು. ಸ್ವತಃ ಮನಮೋಹನ್ ಸಿಂಗ್ ಹೇಳಿದ್ದಾರೆ, ಮನಮೋಹನ್ ಸಿಂಗ್ ಇದರಲ್ಲಿ ಲೂಟಿ ನಡೀತಾ ಇದೆ. ಜೈರಾಮ್ ರಮೇಶ್ ಕಾಂಗ್ರೆಸ್ಸಿನ ನಾಯಕರು ಅವ್ರು ಹೇಳಿದ್ದಾರೆ ಇದರಲ್ಲಿ ಲೂಟಿ ನಡೀತಾ ಇದೆ ಅಂತ. ನಮ್ಮ CAG ರಿಪೋರ್ಟ್ ಅಲ್ಲೂ ಕೂಡ ಸಾವಿರಾರು ಕೋಟಿ ಬೋಗಸ್ ಬಿಲ್ ಮಾಡಿ ದುಡ್ಡು ಹೊಡೆದಿದ್ದಾರೆ. ಇದನ್ನ ಒಂದು ಸ್ಟ್ರೀಮ್ ಲೈನ್ ಮಾಡಕ್ಕೋಸ್ಕರ ಕೇಂದ್ರ ಸರ್ಕಾರ ಒಂದು ಪಾರದರ್ಶಕವಾದಂತ ಒಂದು ಸ್ಕೀಮ್ ಅನ್ನ ತಂದಿದ್ರು. ಆದರೆ ಇವರು ರಾಹುಲ್ ಗಾಂಧಿ ಮಾತನ್ನ ಕೇಳಿಕೊಂಡು ಅಲ್ಲಿ ಹೇಳಿರೋದೆಲ್ಲ ಯಾವುದು ಗಾಂಧೀಜಿ ಹೇಳಿರೋದು ಯಾವುದು ಇಲ್ಲ, ಅಲ್ಲಿ ಎಲ್ಲ ರಾಹುಲ್ ಗಾಂಧಿ ಹೇಳಿರೋದೇ ಅಲ್ಲಿರೋದು. ಪೂರ್ತಿ ರಾಹುಲ್ ಗಾಂಧಿ ಏನ್ ಹೇಳೋನೋ ಅದನ್ನ ಹಾಕಿದ್ದಾರೆ, ಫೋಟೋ ಮಾತ್ರ ಗಾಂಧೀಜಿಗೆ ಹಾಕಿದ್ದಾರೆ. ಈ ತರ ಒಂದು ರೀತಿ ಗಾಂಧಿಗೂ ಅಪಮಾನ ಮಾಡಿದ್ದಾರೆ. ಇದು ಗಾಂಧೀಜಿ ಹೆಸರಲ್ಲಿ ಹಾಕಿರೋದು ಗಾಂಧೀಜಿಗೆ ಮಾಡಿದಂತ ಅವಮಾನ. ಅವ್ರು ಹೇಳದೇ ಇರುವಂತ ಹೇಳಿಕೆ, ಅವರ ಜೀವನದಲ್ಲಿ ಯಾವತ್ತೂ ಕೂಡ ಈ ತರದ ಹೇಳಿಕೆಯನ್ನ ಹೇಳದೇ ಇರೋದನ್ನ ಅವ್ರ ಹೆಸರಲ್ಲಿ ಹಾಕಿದ್ರೆ ಅದು ದೊಡ್ಡ ಅಪರಾಧ. ಇವತ್ತು ಪತ್ರಿಕೆಗೂ ಕೂಡ ಪ್ರಕಟ ಆಗಿದೆ. ಪತ್ರಿಕೆಯವರು ಯೋಚನೆ ಮಾಡಬೇಕಾಯಿತು, ಗಾಂಧೀಜಿ ಹೇಳಿರೋದು ಕೋಟ್ ಏನನ್ನ ಇದೆಯಾ ಅದರಲ್ಲಿ? ಇಲ್ಲ. ಗಾಂಧೀಜಿ ಫೋಟೋ ಹಾಕಕ್ಕೆ ಅಧಿಕಾರ ಯಾರು ಕೊಟ್ರಿ ಇವ್ರಿಗೆ? ಯಾರನ್ನ ಅವ್ರ ಕುಟುಂಬದವ್ರು ಕೊಟ್ರ? ಯಾರು ಕೊಟ್ಟಿಲ್ಲ. ಫೋಟೋ ಹಾಕುವಂತ ನೈತಿಕತೆ ಕಾನೂನು ಪ್ರಕಾರ ಇಲ್ಲ ಅವ್ರಿಗೆ. ಗಾಂಧೀಜಿ ಮಾತಾಡಿರೋದು ಏನನ ವರ್ಡಿಂಗ್ಸ್ ಇದ್ರೆ ಅದನ್ನ ಹಾಕ್ಬೋದಾಯ್ತು. ಇಲ್ಲ, ವರ್ಡಿಂಗೇ ಇಲ್ಲ. ರಾಹುಲ್ ಗಾಂಧಿ ಹೇಳಿರೋ ವರ್ಡಿಂಗ್ ನ ಗಾಂಧೀಜಿ ಹೆಸರಲ್ಲಿ ಹಾಕಿದ್ರೆ ಗಾಂಧೀಜಿಗೆ ದೊಡ್ಡ ಅಪಮಾನ ಮಾಡಿದ್ದೀರಾ, ಮೋಸ ಮಾಡಿದ್ದೀರಾ. ಇದು ಸರ್ಕಾರದ ಟ್ಯಾಕ್ಸ್ ಪೇಯರ್ಸ್ ಹಣದಲ್ಲಿ ಮೋಜು ಮಸ್ತಿ ಮಾಡ್ತಾ ಇದ್ದೀರಾ ಕಾಂಗ್ರೆಸ್ ಅವರು. ಇದನ್ನ ಬಿಜೆಪಿ ಖಂಡಿಸ್ತದೆ. ಈಗಾಗಲೇ ವಿಧಾನಸಭೆಯಲ್ಲಿ ಕೂಡ ಇದರ ಹೋರಾಟವನ್ನ ಬಿಜೆಪಿಯ ನಾವೆಲ್ಲರೂ ಕೂಡ ಮಾಡ್ತಾ ಇದ್ದೀರಿ. ಜೆಡಿಎಸ್ ಅವರು ಮಾಡ್ತಾರೆ. NDA ಪಾರ್ಟ್ನರ್ ಆದಂತ JDS ಅವರು ಕೂಡ ನಮ್ಮ ಜೊತೆ ನಿಂತು ಅವರು ಕೂಡ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಇದು ಮಹಾತ್ಮ ಗಾಂಧೀಜಿಯ ಫೋಟೋ ಹಾಕಿ ಅವರು ಹೇಳದೇ ಇರುವಂತ ಹೇಳಿಕೆಯನ್ನ ಅವರ ತಲೆ ಪಟ್ಟಿಯನ್ನ ಕಟ್ಟಿ ಮಾಡಿರುವಂತದ್ದು ಗಾಂಧೀಜಿಗೆ ಮಾಡಿದಂತ ಅವಮಾನ.